ಅದೆಲ್ಲ ಏನು ಬೇಡ, ಬಂದ ಕೆಲಸ ಏನು ಅಂತ ಹೇಳು. ರೂಪಾರಾಣಿಗೆ ಒಳ್ಳೆ ಸಂಬಂಧ ಬಂದಿದೆ. ಒಳ್ಳೇದು, ಶುಭವಾರ್ತೆ. ರೂಪಾರಾಣಿ, ಕಂಗ್ರ್ಯಾಚುಲೇಷನ್ಸ್. ಆದ್ರೆ ಆ ಮದುವೆಯವ್ರ ಹತ್ರನೂ ಮೋಸ ಮಾಡದೆ ನಿಯತ್ತಾಗಿರಿ. ಸರಿ ಅಣ್ಣ, ಆದ್ರೆ ನಿಶ್ಚಿತಾರ್ಥಕ್ಕೆ ರೂಪಾರಾಣಿ ಹಾಡ್ಬೇಕು ಅಂತ ಅವರು ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಅವತ್ತೊಂದು ದಿನ ಶ್ಯಾಮನ ಹಾಡಕ್ ಕಳ್ಸಿದ್ರೆ ಬಾಯ್ ಮುಚ್ಚು. ಇನ್ನು ಶ್ಯಾಮನ ಹಾಡು ಹೇಳು ಅಂತ ಕೇಳೋಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಇಷ್ಟು ವರ್ಷ ಶ್ಯಾಮನ್ ಕೈಯಲ್ಲಿ ಹಾಗೆ ಹಾಡ್ಸಿದಿಕ್ಕೆ ನಾಚಿಕೆಯಿಂದ ತಲೆ ತಗ್ಸಿರ್ತೀರಾ ಅನ್ಕೊಂಡೆ. ಆದ್ರೆ ಹೀಗೆ ಮಾನ ಮರ್ಯಾದೆ ಬಿಟ್ಟು ಬಂದಿಲ್ ಕೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೀಗೆ ಕೇಳೋಕೆ ನಮಗೂ ಕೂಡ ಇಷ್ಟ ಇಲ್ಲ ಅಣ್ಣ, ಆದ್ರೆ ಬಂದಿದ್ದು ದೊಡ್ಡ ಸಂಬಂಧ ಅಲ್ವಾ ಅಂತ. ಅವ್ರು ಕೇಳ್ಕೊಂಡ್ ಹಾಗೆ ಇದೊಂದ್ಸಲ ಹಾಡ್ ಹಾಡ್ಬಿಟ್ರೆ ನನ್ ಜೀವನ ಸೆಟಲ್ ಆಗ್ಬಿಡತ್ತೆ ಅಂಕಲ್. ಇದೊಂದ್ಸಲಕ್ಕೆ ನನ್ ಮೇಲೆ ದಯೆ ತೋರಿಸಿ ಶ್ಯಾಮನ್ನ ಹಾಡ್ ಹಾಡಕ್ಕೆ ಕಳ್ಸ್ಕೊಡಿ ಪ್ಲೀಸ್. ನೋ, ನೆವರ್. ಇಲ್ಲಿವರೆಗೂ ನೀವು ಮಾಡಿರೋದು ಸಾಕು. ನಮ್ಮ ಮನೆಯವ್ರನ್ನೆಲ್ಲ ಇಷ್ಟು ದಿನ ನೀವು ಮೋಸ ಮಾಡ್ಕೊಂಡು ಬಂದಿದ್ರಿ. ನೀವು ಮಾಡಿರೋ ಮೋಸನ ನಿಜ ಅಂತ ತಿಳ್ಕೊಂಡು ನಾವು ಮೋಸ ಹೋಗ್ತಾನೆ ಇದ್ವಿ. ಇನ್ನು ನಯವಂಚನೆ ಮಾಡೋಕೆ ನೀವು ಸಿದ್ಧವಾಗಿದ್ರು, ನಾವೆಲ್ಲರೂ ದಡ್ಡರಾಗೋದಿಕ್ಕೆ ತಯಾರಾಗಿಲ್ಲ. ಶ್ಯಾಮ ಇನ್ನು ಮುಂದೆ ಹಾಡು ಹೇಳೋಕೆ ಬರಲ್ಲ ಬರಲ್ಲ ಬರಲ್ಲ. ನೀವು ಬಂದಿರೋದು ಇದೇ ಕಾರಣಕ್ಕಾದ್ರೆ ಹಿಂದೆ ನೋಡದೆ ಹೊರಟೋಗಿ. ಹಠ ಮಾಡ್ಕೊಂಡು ನೀವು ಇಲ್ಲೇ ಏನಾದ್ರೂ ಇದ್ರೆ ಅನ್ಕೊಳ್ಳಿ, ಮುಂದೆ ಏನ್ ನಡೆಯುತ್ತೋ ಅದಕ್ಕೆ ನಾನ್ ಜವಾಬ್ದಾರನಲ್ಲ. ಇದೇ ನಿಮ್ ಕೊನೆ ಮಾತಾ? ಹೌದು. ಇನ್ ಮುಂದೆ ಯಾವತ್ತು ರೂಪಾರಾಣಿಗೋಸ್ಕರ ಶ್ಯಾಮ ಹಾಡೋದು ಅನ್ನೋದು ಇನ್ಯಾವತ್ತೂ ನಡೆಯಲ್ಲ. ಹಾಗಾದ್ರೆ ನಾವು ಬದುಕಿರೋದಕ್ಕೂ ಸಾಧ್ಯ ಇಲ್ಲ. ಕೊಡೆ. ಇಷ್ಟು ದೊಡ್ಡ ಸಂಬಂಧನ ಕೇವಲ ಶ್ಯಾಮ ಹಾಡಲ್ಲ ಅನ್ನೋ ಕಾರಣಕ್ಕೆ ದೂರ ಮಾಡ್ಕೊಂಡು ನಾವು ಬದುಕೋದಿಲ್ಲ. ಹೀಗ್ ಬದುಕೋದಕ್ಕಿಂತ ಸಾಯೋದೇ ವಾಸಿ. ಆ ಸಾವು ಕೂಡ ಹೀಗೆ ನಿಮ್ ಕಣ್ಮುಂದೆ ಬಂದ್ರೆ ನಿಮ್ಗೂ ನಮಗೂ ತೃಪ್ತಿ ಇರತ್ತೆ. ಏನೇ ಇನ್ನೂ ನೋಡ್ತಾ ಇದ್ಯಾ? ಕುಡಿ. ನಿಲೆ. ಕರೆಕ್ಟ್ ಅಲ್ಲ, ನೀವ್ ಹೀಗ್ ಮಾಡೋದು ಸರಿಯಲ್ಲ. ಹಾಗಾದ್ರೆ ಶ್ಯಾಮನ ಹಾಡೋದಕ್ಕೆ ಕಳಿಸ್ಕೊಡ್ತೀರಾ? ಇಂಥ ಪರಿಸ್ಥಿತಿಲಿ ನೀವು ಮಾಡ್ತಿರೋ ಬ್ಲ್ಯಾಕ್ ಮೇಲ್ಗೆ ಏನು ಮಾಡಿದ್ರು ಪಾಪ ಅಲ್ಲ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋ ವಂಶದಲ್ಲಿ ಹುಟ್ಟಿದೀನಿ ಅಂತ
ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಓಕೆ, ನನಗೆ ಯೋಚನೆ ಮಾಡೋಕೆ ಸ್ವಲ್ಪ ಟೈಮ್ ಕೊಡಿ. ಸದ್ಯ ಹಾಡಲ್ಲ ಅಂತ ಅಷ್ಟು ಗಟ್ಟಿಯಾಗಿ ಹೇಳಿದ ಮನುಷ್ಯ ಈಗ ಯೋಚನೆ ಮಾಡ್ತೀನಿ ಅಂತಿದ್ದಾನಲ್ಲ, ಸಾಕು. ಟೈಮ್ ಕೇಳಿದೆ ಅಂತ ನೀವೇನಾದ್ರೂ ಆತರ ಪಟ್ಟು ಇಂಥ ಹುಚ್ಚು ನಿರ್ಧಾರಗಳು ತಗೋಬಾರ್ದು. ಅರ್ಥ ಆಯ್ತಾ? ಹೋಗಿ. ನನ್ನ ಮಗಳು ಮದುಮಗಳಾಗಿ ಪಲ್ಲಕ್ಕಿ ಹತ್ತಬೇಕೋ ಇಲ್ಲ ಚಟ್ಟ ಹತ್ತತಾಳೋ ಅದು ನಿನ್ ಕೈಯಲ್ಲೇ ಇದೆ ಅಣ್ಣ. ನಡಿಯಮ್ಮ. ಸರ್, ಇಂಥ ಮುಖ ವೆಲ್ಕಮ್ ಮಾಡೋ ಜಾಗದಲ್ಲಿದ್ರೆ ಬರೋ ಗೆಸ್ಟು ವಾಪಸ್ ಓಡೋಗ್ತಾರೆ. ಇಂಥ ಹುಡುಗಿ ಪಕ್ಕದಲ್ಲಿರೋದು ನಿನಗೂ ನಿನ್ ಮಗಳಿಗೂ ಒಳ್ಳೇದಲ್ಲ. ಅತ್ತೆ ಎಷ್ಟು ದೊಡ್ಡ ಮನ್ಸು ಮಾಡಿ ನನ್ನ ಸೊಸೆ ಅಂತ ಒಪ್ಕೊಂಡು ಪ್ರೀತಿ ತೋರಿಸ್ತಿದ್ದಾರೆ. ಹಾಗೆ ಅಖಿಲ್ ಅವರು ಕೂಡ ನನ್ನ ಪ್ರೀತಿಯಿಂದ ನೋಡ್ಕೋತಾರೆ. ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅಖಿಲ್ ಅವ್ರಿಗೆ ಇನ್ನು ಮೋಸ ಆಗಬಾರ್ದು. ಹೇಳಬೇಕು, ನಿಜ ಹೇಳಿದ್ಮೇಲೆ ನಾನು ಅವ್ರಿಗೆ ಹತ್ರ ಆಗೋದು. ಈಗ ಎಲ್ಲರೂ ಮಲಗಿರ್ತಾರೆ. ಅಖಿಲ್ ಅವ್ರಿಗೆ ನಿಜ ಹೇಳೋಕೆ ಇದೇ ಒಳ್ಳೆ ಸಮಯ. ಏನ್ ಶ್ಯಾಮ, ಏನ್ ಮಾಡ್ತಿದ್ಯಾ ನೀನು? ಆತರ ಬಿದ್ದು ಅಖಿಲ್ ನಿಜ ಹೇಳ್ಬೇಡ ಅಂತ ಹೇಳ್ದೆ ತಾನೆ? ಯಾಕ ಪ್ರಯತ್ನ ಮಾಡ್ತಿದ್ಯಾ? ಅವನ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಸುಳ್ಳು ಮೋಸನ ಅವನ್ ಸಹಿಸ್ಕೊಳ್ಳಲ್ಲ. ನಿನ್ನೆ ಆಫೀಸಲ್ಲಿ ಏನ್ ನಡೀತು ಅಂತ ನಿನ್ಗೆ ಗೊತ್ತಾ? ಈ ಅಕೌಂಟೆಂಟ್ ನಮಗೆ ಚೆನ್ನಾಗಿ ಮೋಸ ಮಾಡಿದಾನೆ. ಸುಳ್ಳನ್ನ ಮೋಸನ ನಾನ್ ಸಹಿಸಲ್ಲ ಅಂತ ಗೊತ್ತಿದ್ರು ಕೂಡ ಎಷ್ಟು ಧೈರ್ಯವಾಗಿ ನಮಗೆ ಮೋಸ ಮಾಡಿದ್ದಾನೆ ನೋಡಿ. ಸರ್, ಕತ್ ಹಿಡಿದು ಹೊರಗಡೆ ತಳ್ಳು. ಸರಿ ಸರ್, ಒಂದ್ಸರಿ ಕ್ಷಮಿಸ್ಬಿಡಿ ಸರ್. ಹೇಳೋದು ಕೇಳಿ ಸರ್. ನಮ್ಗೆ ಅಷ್ಟೊಂದು ಮೋಸ ಮಾಡಿದ ಆ ಎಂಪ್ಲಾಯಿನ ಕೂಡ್ಲೆ ಆಫೀಸಿಂದ ಹೊರಗಡೆ ಕಳಿಸ್ಬಿಟ್ಟ. ನಮ್ಮ ಹತ್ರ ಕೆಲಸ ಮಾಡೋನು ಅವನು ಯಾರೋ ಮೋಸ ಮಾಡಿದ್ರೆ ತಡ್ಕೊಳ್ಳಿಲ್ಲ, ಅವನ್ನ ಕ್ಷಮಿಸ್ಲಿಲ್ಲ, ಅವನ್ನ ಕೆಲಸದಲ್ಲಿ 1 ನಿಮಿಷ ಇಟ್ಕೊಳ್ಳಿಲ್ಲ. ಅಂತಾದ್ರಲ್ಲಿ ಅಷ್ಟೊಂದು ನಂಬಿರೋ ನಿನ್ನನ್ನ ಇಷ್ಟು ದಿನ ಹಾಡಿನ ವಿಷಯದಲ್ಲಿ ಅವನಿಗೆ ಮೋಸ ಮಾಡಿದ್ಯಾ ಅಂತ ಗೊತ್ತಾದ್ರೆ ಅವನ್ ತಡ್ಕೊಂತಾನ? ನಿನಗೆ ಕ್ಷಮಿಸ್ತಾನ?
ನಿನ್ನ ಮನೆಯಲ್ಲಿ ಉಳಿಸ್ಕೊಂತಾನ? ಯೋಚನೆ ಮಾಡು ಶ್ಯಾಮ. ಅಷ್ಟು ಶಾಕಿಂಗ್ ನ್ಯೂಸ್ ಕೇಳಿದ್ಮೇಲೆ ಅವನು ಹೇಗ್ ರಿಯಾಕ್ಟ್ ಆಗ್ತಾನೆ ಅಂತ ಯಾರು ಊಹಿಸ್ಕೊಳಕ್ಕಾಗಲ್ಲ. ದೊಡ್ಡ ಮನ್ಸ್ ಮಾಡಿ ನಿನ್ನ ಅರ್ಥ ಮಾಡ್ಕೊಂತಾನೋ, ಇಷ್ಟು ದಿನ ನೀನ್ ಅವನಿಗೆ ಮೋಸ ಮಾಡಿದ್ದಕ್ಕೆ ನಿನ್ನ ದೂರ ಇಡ್ತಾನೋ ಗೊತ್ತಿಲ್ಲ. ಅದಕ್ಕೆ ತಾನೇ ನೀನ್ ಆತರ ಬಿದ್ದು ಅವನಿಗೆ ನಿಜ ಹೇಳ್ಬೇಡ ಅಂತ ಹೇಳಿದ್ದು. ನೀನ್ ಆತರ ಪಡೋದ್ರಿಂದ ನಿನ್ ಜೀವನ ಮಾತ್ರ ಅಲ್ಲ, ಅವನ ಜೀವನನೂ ಡಿಸ್ಟರ್ಬ್ ಆಗುತ್ತೆ. ನಾನು ಯಾಕೆ ಹೀಗೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ದೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಕ್ಷಮಿಸಿ ಮಾವ, ನೀವ್ ನನ್ ಜೀವನ ಚೆನ್ನಾಗಿರ್ಲಿ ಅಂತಾನೆ ಹೀಗ್ ಮಾಡ್ತಿದ್ದೀರಾ ಅಂತ ಗೊತ್ತು. ನಮ್ ಯಜಮಾನ್ರಿಂದ ನಾನ್ ದೂರ ಹೋಗ್ತೀನಿ ಅನ್ನೋ ಭಯದಿಂದನೇ ನೀವ್ ನನ್ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ ಅಂತ ನನಗ್ ಗೊತ್ತಾಗ್ತಿದೆ ಮಾವ. ಆದ್ರೆ ಇನ್ ಮುಂದೆನವ್ರಿಗೆ ಯಾವುದೇ ನಿಜ ಹೇಳ್ದೆ ನನಗಿರೋಕ್ಕಾಗ್ತಿಲ್ಲ ಅನ್ಸ್ತಿದೆ. ನಿಜ ಮುಚ್ಚಿಟ್ಟೆ ಅನ್ನೋ ಗಿಲ್ಟ್ ಫೀಲಿಂದ ಅವ್ರ ಕಣ್ಣಲ್ಲಿ ಕಣ್ಣಿಟ್ ನೋಡಕ್ ಆಗ್ತಿಲ್ಲ. ಅವ್ರ ಹತ್ರ ಸರಿಯಾಗಿ ಮಾತಾಡಕ್ಕೂ ಆಗ್ತಿಲ್ಲ. ಒಂದ್ ಕಡೆ ಅತ್ತೆ ನನ್ ಶೋಭನಕ್ಕೆ ಮುಹೂರ್ತ ಇಡಿಸ್ತಾ ಇದ್ದಾರೆ. ಅಷ್ಟ್ರಲ್ಲೇ ನಾನವ್ರಿಗೆ ನಿಜ ಹೇಳ್ಬೇಕು. ಹೇಳ್ದೇ ಇದ್ರೆ ಇಷ್ಟು ದಿನದಿಂದ ಆ ನಿಜ ಮುಚ್ಚಿಟ್ಟಿದ್ದಕ್ಕಿಂತ ಈಗ ನಿಜ ಹೇಳ್ದೇ ಇರೋದೇ ದೊಡ್ಡ ತಪ್ಪಾಗತ್ತೆ ಮಾವ. ಅದಕ್ಕೆ ನಾನವ್ರಿಗೆ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಮಾವ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದ್ ನಾನು ಅರ್ಥ ಮಾಡ್ಕೊಂತೀನಮ್ಮ. ಮಾನಸಿಕವಾಗಿ ನೀನು ಎಷ್ಟು ನೋವು ತಿಂತಿದ್ಯಾ ಅಂತ ನನಗೆ ಗೊತ್ತಾಗುತ್ತೆ. ಆದ್ರೆ ಅಖಿಲ್ ಹತ್ರ ನಿಜ ಹೇಳೋದಿಕ್ಕೆ ಇದು ಸರಿಯಾದ ಸಮಯ ಅಲ್ಲಮ್ಮ. ಸ್ವಲ್ಪ ತಡ್ಕೋಬೇಕು. ಆಫೀಸಲ್ಲಿ ನಡೆದಿರೋ ಆ ಇನ್ಸಿಡೆಂಟ್ ನ ಮರೆಯೋದಿಕ್ಕೆ ಅವನಿಗೂ ಸ್ವಲ್ಪ ಕಾಲಾವಕಾಶ ಬೇಕು. ಅವನ್ ನಾರ್ಮಲ್ ಆದ್ಮೇಲೆ ಆಗ ಅವನಿಗೆ ವಿಷಯ ಹೇಳೋಣ. ಸರಿ ಮಾವ, ಆದ್ರೆ ಆ ಸಮಯ ಬರೋ ಅಷ್ಟ್ರಲ್ಲಿ ಹೇಗಾದ್ರೂ ಹೇಳಿ ಅವ್ರಿಗೆ ತಿಳಿಸ್ಬೇಕು. ಹಾಗೆ ಆಗ್ಲಮ್ಮ, ಹೇಳೋಣ. ಆದ್ರೆ ನೀವ್ ಹೇಳಿ, ಇಲ್ದಿದ್ರೆ ನಾನ್ ಹೇಳ್ತೀನಿ. ಆಗ್ಲಮ್ಮ, ನೀನ್ ಹೇಳೋದಕ್ಕಿಂತ ಮುಂಚೆ ನನಗೊಂದ್ಸಲ ತಿಳಿಸ್ಬಿಡು. ಸರಿ ಮಾವ, ನಿಮಗ್ ಹೇಳಿದ್ಮೇಲೆ ಅವ್ರಿಗೆ ಹೇಳ್ತೀನಿ. ಏನು ಇವ್ರು ಅವಾಗಿಂದ ಮಾತಾಡ್ತಾನೆ ಇದ್ದಾರೆ. ಏನ್ ಮಾತಾಡ್ತಿದ್ದಾರೆ ಅಂತ ಒಂದ್ ಅಕ್ಷರನೂ ಕೇಳಿಸ್ತಾ ಇಲ್ಲ. ಅರ್ಜೆಂಟ್ ಆಗಿ ಅತ್ತೆನ ಕರ್ಕೊಂಡ್ ಬಂದು ಈ ಸೀನ್ನ ತೋರ್ಸಿದ್ರೆ ಇವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಅವರೇ ತಿಳ್ಕೊತಾರೆ. ಅತ್ತೆ ಅತ್ತೆ ಅತ್ತೆ, ಏನು? ಸ್ವಲ್ಪ ಎದ್ ಬನ್ನಿ, ಹೇಳ್ತೀನಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಬನ್ನಿ ಬನ್ನಿ ಹೇಳ್ತೀನಿ. ಬರ್ತೀನಿ ಇರು. ಬನ್ನಿ. ಐಶ್ವರ್ಯ, ಎಲ್ಲಿಗೆ ಐಶ್ವರ್ಯ? ಬನ್ನಿ ಅತ್ತೆ, ತೋರಿಸ್ತೀನಿ. ಏನಾಯ್ತು? ಬನ್ನಿ ಅತ್ತೆ. ಐಶ್ವರ್ಯ, ಐಶ್ವರ್ಯ, ಇರಿ ಅತ್ತೆ. ಎಲ್ಲಿಗೆ ಅಂತ ಹೇಳು. ಅದನ್ನ ಹೇಳಕ್ಕಾಗಲ್ಲ ಅತ್ತೆ, ಅದನ್ನ ತೋರಿಸ್ಬೇಕು. ಬನ್ನಿ. ಶ್ಯಾಮ, ಶ್ಯಾಮ ಒಬ್ಬಳೆ ಈ ಟೈಮಲ್ಲಿ ಇಲ್ಲಿದ್ದಾಳಲ್ಲ. ಬಾ. ಏನ್ ಶ್ಯಾಮ, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನಿದ್ರೆ ಬರ್ಲಿಲ್ಲ ಅತ್ತೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಲಿ ಅಂತ ವಾಕಿಂಗ್ ಮಾಡ್ತಾ ಇದ್ದೆ. ಹೌದಾ? ಆದ್ರೆ ಚಳಿಗಾಳಿಗೆ ಥಂಡಿ ಆಗತ್ತೆ. ಹೊರಗಡೆ ಬೇಡ, ಒಳಗ್ ಬಾ. ಸರಿ ಅತ್ತೆ.
ಇದನ್ ತೋರ್ಸಕ್ಕೇನಾ ನನ್ನನ್ನ ನಿದ್ರೆಯಿಂದ ಎಬ್ಸಿ ಕರ್ಕೊಂಡ್ ಬಂದೆ? ಇಲ್ಲ, ಇಷ್ಟೋ ತನಕ ಶ್ಯಾಮ ಮಾವ ಇಬ್ರು ಏನೋ ಮಾತಾಡ್ತಾ ಇದ್ರು ಇಲ್ಲಿ. ಅವ್ರ ಹಾವ ಭಾವ ನೋಡ್ತಿದ್ರೆ ಯಾವ್ದೋ ಸೀರಿಯಸ್ ಮ್ಯಾಟರ್ ಬಗ್ಗೆ ಮಾತಾಡ್ತಿದ್ರು ಅಂತ ಗೊತ್ತಾಯ್ತೆ ಹೊರತು ಅವ್ರ ಮಾತ್ರ ನನಗ್ ಕೇಳಿಸ್ಲಿಲ್ಲ. ಹೌದಾ? ಹೌದತ್ತೆ, ಅದಕ್ಕೆ ನಿಮ್ಗೆ ನಿದ್ರೆ ಮಾಡೋಕ್ಕೂ ಬಿಡದೆ ಕರ್ಕೊಂಡ್ ಬಂದಿದ್ದು. ನೀವಾದ್ರೆ ವಿಷಯ ಏನು ಅಂತ ಕೇಳಬಹುದು ಅತ್ತೆ. ನನಗ್ಯಾಕೋ ಮಾವ ಮತ್ತೆ ಶ್ಯಾಮ ಯಾವುದೋ ವಿಷಯ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಿದೆ. ಅದನ್ ತಿಳ್ಕೋಬೇಕಾಗಿರೋ ಜವಾಬ್ದಾರಿ ನಿಮ್ದೆ. ಇನ್ಯಾರೇ ಕೇಳಿದ್ರು ಮಾವ ಏನು ಹೇಳಲ್ಲ. ಸರಿ ಬಿಡು, ನಾನ್ ಕೇಳ್ತೀನಿ. ಅಪ್ಪ, ಈಗ ಆಟ ಅತ್ತೆ ಕೈಯಲ್ಲಿದೆ. ವಿಷಯ ಏನು ಅಂತ ಗೊತ್ತಾದ್ರೆ ಆಟ ಮುಗಿಯುತ್ತೆ. ಶ್ಯಾಮ ಔಟ್ ಆಗ್ತಾಳೆ. ಸರಿ ಮಾವ, ಆದ್ರೆ ಆ ಸಮಯ ಬರೋ ಅಷ್ಟ್ರಲ್ಲಿ ಹೇಗಾದ್ರೂ ಹೇಳಿ ಅವ್ರಿಗೆ ತಿಳಿಸ್ಬೇಕು. ವಸಂತ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟೊತ್ತು ನೀನ್ ಮಲ್ಕೊಂತೀಯಲ್ಲ? ನೀ ಮಲಗ್ಲಿಲ್ವಾ? ನಿದ್ದೆ ಬರ್ತಿಲ್ಲ. ಶ್ಯಾಮ ಬಗ್ಗೆ ಯೋಚನೆ ಮಾಡಿ ನಿದ್ರೆ ಬರ್ತಿಲ್ವಾ? ಹೌದು. ಯಾವ್ದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಶ್ಯಾಮನ್ಗೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿದ್ದೆ ಬರ್ತಿಲ್ಲ. ಹೊರಗಡೆ ಶ್ಯಾಮ ಹತ್ರ ಏನು ಮಾತಾಡ್ತಿದ್ರಿ ಅನ್ಸ್ತು? ಹೌದು, ಮಾತಾಡ್ತಿದ್ದೆ. ಏನ್ ವಿಷಯ? ಪಾಪ ಅವಳಿಗೆ ನಿದ್ದೆ ಬರ್ತಿಲ್ವಂತೆ. ಫ್ರೆಶ್ ಏರ್ಗಾಗಿ ಸ್ವಲ್ಪ ಹೊರಗಡೆ ಬಂದಿದ್ದಾಳೆ. ಹೊರಗಡೆ ಚಳಿ ಇದೆ, ಶೀತ ಆಗುತ್ತೆ, ಒಳಗ್ ಹೋಗಿ ಮಲ್ಕೊಳ್ಳಮ್ಮ ಅಂತ ಹೇಳಿ ಬಂದೆ. ಹೌದಾ? ನಾನು ಹೇಳ್ದೆ ಬಿಡಿ, ಒಳಗಡೆ ಹೋಗಿ ಮಲ್ಗಿದಾಳೆ. ಸುಳ್ಳು. ಮಾವ ಹೇಳ್ತಿರೋದಷ್ಟು ಸುಳ್ಳು. ಇನ್ನು ಇವರಿಂದ ನಿಜ ಗೊತ್ತಾಗಲ್ಲ ಅಂತಾಯ್ತು. ಈಗ ನನ್ನಷ್ಟಕ್ಕೆ ನಾನೇ ಏನಾದ್ರೂ ಮಾಡಿ ಆ ನಿಜನ ತಿಳ್ಕೋಬೇಕು. ತಿಳ್ಕೋತೀನಿ. ಏನಂದ್ರೆ ಕಾಫಿ. ಥ್ಯಾಂಕ್ ಯು. ಅತ್ತೆ ಮುಹೂರ್ತ ಇಡ್ಸೋದ್ರಲ್ಲಿ ಇವ್ರಿಗೆ ನಿಜ ಹೇಳ್ಬಿಡ್ಬೇಕು. ಅಖಿಲ್ ಕಂದ, ಏನ್ ಮಮ್ಮಿ? ಇವತ್ತು ಶ್ಯಾಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಪ್ಪ. ಡಾಕ್ಟ್ರಿಗೆ ಫೋನ್ ಮಾಡಿ ಎಷ್ಟೊತ್ತು ಕರ್ಕೊಂಡು ಬರಬೇಕು ಅಂತ ಕೇಳು. ಇವತ್ತು ನನಗೆ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ ಮಮ್ಮಿ. ನಾಳೆ ಕರ್ಕೊಂಡು ಹೋಗ್ತೀನಿ. ನಾಳೆನಾ? ನಿನ್ ಮೀಟಿಂಗ್ಸ್ನ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೋಬಹುದಲ್ವಾ ಕಂದ? ಡಾಕ್ಟರ್ ಹತ್ರ ಇವತ್ತೇ ಕರ್ಕೊಂಡು ಹೋಗು, ಇದು ಮುಖ್ಯ ಅಲ್ವಾ? ಓಕೆ ಮಮ್ಮಿ, ಮೀಟಿಂಗ್ಸ್ ಪೋಸ್ಟ್ಪೋನ್ ಮಾಡಿ ಶ್ಯಾಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಏನಕ್ಕಿಲಿದು? ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡ್ತಿದ್ಯಾ? ಹೌದು ಅತ್ತಿಗೆ, ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ? ಹಾಸ್ಪಿಟಲ್ಗೆ ನಾವ್ ಯಾರೋ ಒಬ್ರು ಕರ್ಕೊಂಡು ಹೋಗ್ತೀವಲ್ಲ, ಅದಕ್ಕೋಸ್ಕರ ನೀನ್ ಮೀಟಿಂಗ್ಸ್ನ ಪೋಸ್ಟ್ಪೋನ್ ಮಾಡಿದ್ರೆ ಹೇಗೆ? ಒನ್ಸ್ ಮೀಟಿಂಗ್ ಫಿಕ್ಸ್ ಆದ್ಮೇಲೆ ಸಡನ್ ಆಗಿ ಪೋಸ್ಟ್ಪೋನ್ ಮಾಡಿದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗಲ್ಲ ಹೇಳು? ಅದು ಕರೆಕ್ಟ್ ಅನ್ನಿ. ಅದೇ ಕರೆಕ್ಟ್. ನೀನ್ ಆರಾಮಾಗಿ ನಿನ್ ಮೀಟಿಂಗ್ಸ್ನ ಮುಗಿಸ್ಕೋ. ಶ್ಯಾಮನ್ನ ಹಾಸ್ಪಿಟಲ್ಗೆ ನಾನ್ ಕರ್ಕೊಂಡು ಹೋಗ್ತೀನಿ.